ದಿನೇಶ್ ಗುಂಡೂರಾವ್ಗೆ ಯಾವ ಬಿಜೆಪಿಯವರು ಹೇಳಿದಾರೋ ಅದನ್ನ ಅವರು ಹೇಳ್ಬೋದು. ಇದು ಧರ್ಮಸ್ಥಳದ ವಿಚಾರವಾಗಿ ಮನಸ್ಸಿಗೆ ಬಂದಂತೆ ಮಾತಾಡುವಂಥದ್ದು ತಪ್ಪು. ಯಾರೇ ಆದರೂ ವೈಯಕ್ತಿಕ ವಿಚಾರಗಳನ್ನ ಧರ್ಮಸ್ಥಳದೊಳಗೆ ಜೋಡಣೆ ಮಾಡುವಂಥದ್ದು ಯಾವುದೇ ಮಂತ್ರಿಗೆ ಶೋಭೆ ತರದ ಅಲ್ಲ. ಬೇರೆ ಧರ್ಮದ ಬಗ್ಗೆ ಮಾತಾಡ್ತಾರ, ಬಾಯಿ ಬಿಡ್ತಾರ? ಬಾಯಿ ಬಿಡೋದೇ ಇಲ್ಲ, ಬಾಯಿ ಮುಚ್ಕೊಂಡ್ಬಿಡ್ತಾರೆ ಎಲ್ಲರೂ. ಹಿಂದೂ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡಕ್ ಶುರು ಮಾಡ್ತಾರೆ. ಅದೇ ನಮ್ ದೌರ್ಭಾಗ್ಯ. ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಈಗಾಗಲೇ ಕೋರ್ಟ್ ಅಲ್ಲಿ ಚರ್ಚೆ ಆಗಿ ಸರ್ಕಾರಕ್ಕೆ ನೋಟಿಸ್ ಸರ್ವ್ ಮಾಡಿದ್ದಾರೆ. 2 ವಾರದಲ್ಲಿ ಉತ್ತರ ಕೊಡಿ ಅಂತೇಳಿ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ಹೋಳು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನ ಕುಂಠಿತ ಮಾಡುವಂತ ಒಂದು ಹುನ್ನಾರ ಅಂತ ನನ್ನ ಅನಿಸ್ತದೆ. ಅಭಿವೃದ್ಧಿ ಮಾಡಂಗಿದ್ರೆ ಇವರು ಹಣ ಬಿಡುಗಡೆ ಮಾಡಬೇಕಾಗಿತ್ತು, ಪ್ರಾಜೆಕ್ಟ್ಗಳು ಅನೌನ್ಸ್ ಮಾಡಬೇಕಾಗಿತ್ತು. ಅದೇನು ಮಾಡಿಲ್ಲ. ಹಣ ಬಿಡುಗಡೆ ಮಾಡಿಲ್ಲ ಬೆಂಗಳೂರಿಗೆ. ಕಳೆದ 2 ವರ್ಷದಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ, ಕಸದ ರಾಶಿ ಬಿದ್ದಿದೆ, ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಇರೋ ಗುತ್ತಿಗೆ ಟೀಚರ್ಸ್ನೆಲ್ಲ ಅಲ್ಲಿಂದ ಹೊರ ಹಾಕಕ್ಕೆ ಆದೇಶಗಳನ್ನ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಲ್ಲಿ. ನನ್ಗನ್ಸುತ್ತೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಕ್ಕೋಸ್ಕರ ಬೆಂಗಳೂರನ್ನ 5 ಭಾಗ ಮಾಡಿದಿರಿ ಅಂತ ಇನ್ನೊಂದು ವರ್ಷ 7 ಗಂಟೆ ಸೂತ್ತಾರೆ. ಜನ ಅದರಲ್ಲೇ ಇರಲಿ, ಅಭಿವೃದ್ಧಿ ಕಾರ್ಯ ಕಡೆ ಗಮನ. ಅಭಿವೃದ್ಧಿಯ ಫೇಲ್ಯೂರಿಂದ, ಬೆಂಗಳೂರಿನ ಅಭಿವೃದ್ಧಿ ಫೇಲ್ಯೂರಿಂದ ಈ ಒಂದು 5 ಭಾಗದ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಅವ್ರಿಗೆ ಚುನಾವಣೆ ಮಾಡಿದ್ರೆ, ಒಟ್ಟಾರೆ ಬೆಂಗಳೂರು ಚುನಾವಣೆ ಮಾಡಿದ್ರೆ ಅವ್ರು ಗೆಲ್ಲಲ್ಲ ಅಂತ ಅನ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವರು ಏರ್ಸಿರೋ ಟ್ಯಾಕ್ಸ್ಗಳು ಏನು ಬಿಟ್ಟಿಲ್ಲ. ಕುಡಿಯೋ ನೀರಿಂದ ಹಿಡಿದು, ಹಾಲಿಂದ ಹಿಡಿದು, ಆಲ್ಕೋಹಾಲಿಂದ, ಟ್ಯಾಕ್ಸ್ ಇಂದ, ಅದೇನೋ ಈ ಖಾತಾ ಅಂತ ಮಾಡಿ ಆ ಈ ಖಾತಾಯಿಂದ ಯಾವುದನ್ನು ಕೂಡ ರಿಜಿಸ್ಟ್ರೇಷನ್ ಆಗದ ಪರಿಸ್ಥಿತಿಯಲ್ಲಿ ಮುಟ್ಬಿಟ್ಟು ಈ ಖಾತಾ ಮಾಡಕ್ ಹೋಗಿ ಜನ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಈ ಒಂದು 5 ಕಾರ್ಪೊರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ. ಕಾಂಗ್ರೆಸ್ಸಿನ ಚುನಾವಣಾ ಗೆಲುವಿಗೆ ಏನ್ ಮಾಡಬೇಕು ಅಂತ ವಾಮ ಮಾರ್ಗಗಳನ್ನು ಹುಡುಕುವಂತ ಒಂದು ವಿಭಾಗಗಳನ್ನ ಮಾಡ್ತಾರೆ. ಒಡೆಯೋದನ್ನ ವಿರೋಧ ಮಾಡ್ತೀರಿ, ಬೆಂಗಳೂರನ್ನ ಹೋಳು ಮಾಡೋದನ್ನ ವಿರೋಧ ಮಾಡ್ತೀರಿ, ಬೆಂಗಳೂರಿನ ಅಭಿವೃದ್ಧಿಯನ್ನ ಹಾಳು ಮಾಡಿರುವಂತ ಕಾಂಗ್ರೆಸ್ಗೆ ವಿರೋಧವನ್ನ ವಿಧಾನಸಭೆಯಲ್ಲಿ ನಾವು ಮಾಡೇ ಮಾಡ್ತೀವಿ.